ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನೋ ವಿಚಾರ. ಬಟ್ ಇದು ನಮ್ಮ ಉತ್ತರ ಕನ್ನಡ, ಪೂರ್ತಿ ಉತ್ತರ ಕನ್ನಡದ ಕೂಗು. ಒಂದು ಮಲ್ಟಿ ಸ್ಪೆಷಾಲಿಟಿ ಸುಸಜ್ಜಿತವಾದ ಸರ್ಕಾರಿ ಆಸ್ಪತ್ರೆ ನಮಗೆ ಬೇಕಾಗಿದೆ ಅನ್ನೋದು ಕನಿಷ್ಠ 7-8 ವರ್ಷದಿಂದ ಸೋಷಿಯಲ್ ಮೀಡಿಯಾ ಹಾಸ್ಪಿಟಲ್ ಬೇಕಾಗಿದೆ. ಆ ಮಾಡೋ ವಿಧಾನ ಉಂಟಲ್ಲ, ಬಡವರು ಅಂದ್ರೆ ನಮ್ದು ಕೋಸ್ಟಲ್ ಏರಿಯಾ, ಅತಿ ಬಡವರಿರೋ ಕಾರಣ ನಮಗೆ ಸರ್ಕಾರಿ ಸುಸಜ್ಜಿತವಾದ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಾಗಿದೆ. ಆದರೆ ಈಗ ಸರ್ವೆ ನಂಬರ್ 600ರಲ್ಲಿ ಕೇಳ್ತಿರೋ ವಿಷಯ ಏನಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತಾರಂತೆ ನಮ್ಮ ಸರ್ಕಾರದ ಜಾಗದಲ್ಲಿ. ಇದಕ್ಕೆ ನನ್ನ ವಿರೋಧ ಇದೆ. ಸರ್ಕಾರದ ಜಾಗದಲ್ಲಿ ಖಾಸಗಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡುವುದಕ್ಕೆ ನಾವು ವಿರೋಧಿಸ್ತೇವೆ. ಸರ್ಕಾರದಿಂದಲೇ ಬಡವರಿಗೋಸ್ಕರ, ಬಡವರಿಗಾಗಿ ಅತಿ ಹೆಚ್ಚಿನ ಉಚಿತ ಚಿಕಿತ್ಸೆ ಆಗಿರಲಿ ಅಥವಾ ಹೆಚ್ಚಿನ ಮೆಡಿಕಲ್ ಸೀಟ್ಗಳಾಗಿರಲಿ ಅದನ್ನೆಲ್ಲ ಸಿಗ್ಬೇಕಂತ ನಮ್ಗೆ ಸರ್ಕಾರದಿಂದ ಸರ್ಕಾರ ಜಾಗದಲ್ಲಿ ಹಾಕಿ ನಾವೆಲ್ಲರೂ ಒಪ್ಪಿಸ್ತೇವೆ. ನಮ್ಮ ಬಹಳ ತುಂಬಾ ಖುಷಿ ವಿಚಾರ. ಆದರೆ ಇಲ್ಲಿ ಸರ್ಕಾರದ ಜಾಗವನ್ನು ನಾವು ಯಾವುದೋ ಖಾಸಗೀಕರಣಕ್ಕೆ ಕೊಡುವುದು ಬೇಡ ಅನ್ನೋದು ನನ್ನ ಆಸೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧ್ಯಕ್ಷರಾಗಿರುವ ಬೀನಾ ವೈದ್ಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಭಟ್ಕಳ ಬೈಲೂರು ಸರ್ವೆ ನಂಬರ್ 600 ಅರಣ್ಯ ಭೂಮಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವ ಸಂಬಂಧ ಅರಣ್ಯ ಹಕ್ಕು ದಾಖಲೆ ನಿರಪೇಕ್ಷಣಾ ಪತ್ರ ನೀಡುವ ಕುರಿತಂತೆ ಗ್ರಾಮಸಭೆಯಲ್ಲಿ ಹಸಿರು ನಿಶಾನೆ ದೊರೆತಿದೆ. ಸಭೆಯಲ್ಲಿ ಮಾತನಾಡಿದ ಉದ್ಯಮಿ ಮಾಸ್ತಪ್ಪ ನಾಯ್ಕ್, ಬೀನಾ ವೈದ್ಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಈ ಹಿಂದೆ ಶಾಲೆ ಕಟ್ಟಡ, ಮೈದಾನ, ಇತರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ 40 ಎಕರೆ ಅರಣ್ಯ ಭೂಮಿ ಒದಗಿಸುವಂತೆ ಅರ್ಜಿ ಸಲ್ಲಿಸಲಾಗಿದ್ದು, ಇದೀಗ ಆಸ್ಪತ್ರೆ ನಿರ್ಮಾಣಕ್ಕೆ ಮತ್ತೆ 30 ಎಕರೆ ಅರಣ್ಯ ಭೂಮಿ ನೀಡುವಂತೆ ಅರ್ಜಿ ನೀಡಲಾಗಿದೆ. ಅಂದ್ರೆ ಸಚಿವರಿಗೆ ಸದರಿ ಅರಣ್ಯ ಭೂಮಿಯ ಮೇಲೆ ಆಸಕ್ತಿ ಇದೆಯೇ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ. ಅದರಿಂದ ಸರ್ಕಾರಿ ಭೂಮಿಯಲ್ಲಿ ಖಾಸಗಿಯವರಿಗೆ ಆಸ್ಪತ್ರೆ ನಿರ್ಮಿಸುವುದಕ್ಕೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು. ಈ ಹಿಂದೆ ಬೀನಾ ವೈದ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಇಂದ ಬೇರೆ ಯಾವ್ದಾದ್ರು ಅರ್ಜಿಗಳು ಬಂದಿದೆಯಾ? ಇಲ್ಲಿ ಅಧಿಕಾರಿಗಳು ಸ್ವಲ್ಪ ನನಗೆ ಗ್ರೌಂಡ್ಗೆ ಅರ್ಜಿ ಹಾಕಿದ್ದಾರೆ, ಅದನ್ನು ಎಷ್ಟು ಕೇಳಿದ್ದಾರೆ ಅಂತ ಅವ್ರು ಹೇಳಿ ಎಷ್ಟು ಎಕರೆ ಎಷ್ಟು ಲ್ಯಾಂಡ್ ಅವ್ರು ಕೇಳಿದಾರ ಅಂತ ಜನರಿಗೆ ಹೇಳಿ. ಮಾಹಿತಿ ಇಲ್ಲ, ಅವ್ರಿಗೆ ಯಾರಿಗೂ ಮಾಹಿತಿ ಇಲ್ಲ ಅಧಿಕಾರಿಗಳಿಗೆ. ಬಟ್ ಕ್ಯಾನ್ ಐ ಶೋ ದ ಡಾಕ್ಯುಮೆಂಟ್ಸ್ ಹಿಯರ್? 40 ಎಕರೆ ಜಾಗನ ಶಾಲೆ ಗ್ರೌಂಡ್ ಗಾಗಿ ಕೇಳಿದ್ದಾರೆ. ಎಲ್ಲಿ ಕೇಳಿದ್ದಾರೆ? ಶಾಲೆಯ ಗ್ರೌಂಡ್ ಗಾಗಿ ಕೇಳಿದ್ದಾರೆ. ಉದ್ದೇಶ ಏನು? ನಾನು ಆರೋಗ್ಯ ಚರ್ಚೆ ಮಾಡ್ತೇನೆ. ನಾನು ಜನತೆಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಇದಕ್ಕೆ ಪ್ರತಿಕ್ರಿಯಿಸಿದ ಪಂಚಾಯತ್ ಅಧ್ಯಕ್ಷ ಕೃಷ್ಣ ನಾಯ್ಕ್ ಹಾಗೂ ಅಭಿವೃದ್ಧಿ ಅಧಿಕಾರಿ ನಾಗರಾಜ್, ಶಾಲಾ ಕಟ್ಟಡ, ಮೈದಾನಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ನೀಡಲಾದ ಅರ್ಜಿಗಳು ಈ ಹಿಂದೆಯೇ ವಿಲೇವಾರಿಯಾಗಿದೆ. ಈ ಗ್ರಾಮಸಭೆಯಲ್ಲಿ ಸರ್ವೆ ನಂಬರ್ 600 ಅರಣ್ಯ ಭೂಮಿಯ ಮೇಲಿನ ಇತರೆ ವ್ಯಕ್ತಿಗಳ ಹಕ್ಕು ಮತ್ತು ಬೀನಾ ವೈದ್ಯ ಸಂಸ್ಥೆಗೆ ಆಸ್ಪತ್ರೆ ನಿರ್ಮಿಸಲು ಭೂಮಿಯನ್ನ ಲೀಸ್ ಮೇಲೆ ನೀಡೋದಕ್ಕೆ ಇರುವ ಅವರ ತಕರಾರು ದಾಖಲಿಸಿಕೊಳ್ಳಲಷ್ಟೇ ಸಭೆ ಕರೆಯಲಾಗಿದೆ. ಬೈಲೂರು ಸರ್ವೆ ನಂಬರ್ 600ರಲ್ಲಿ 315 ಎಕರೆ ಅರಣ್ಯ ಭೂಮಿ ಇದ್ದು 52 ಜನ ಅತಿಕ್ರಮಣದಾರರು ಈ ಹಿಂದೆಯೇ ಸಕ್ರಮಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಬೀನಾ ವೈದ್ಯ ಸಂಸ್ಥೆ ಕೇಳಿರುವ 30 ಎಕರೆ ಅರಣ್ಯ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಅತಿಕ್ರಮಣದಾರರು ಹಕ್ಕನ್ನ ಹೊಂದಿಲ್ಲದಿರುವುದರಿಂದ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಕರಾರು ಅರ್ಜಿ ಬಂದಿಲ್ಲವಾಗಿದ್ದರಿಂದ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಗೆ ಅರಣ್ಯ ಹಕ್ಕು ದಾಖಲೆ ನಿರಪೇಕ್ಷಣಾ ಪತ್ರ ನೀಡಲು ಗ್ರಾಮಸಭೆ ಒಪ್ಪಿಗೆ ಸೂಚಿಸುತ್ತಿದೆ ಎಂದರು. ನಮ್ಮ ಊರಿನ ಸಾರ್ವಜನಿಕರಿಂದ ಸಲಹೆಯನ್ನು ಪಡೆದಿದ್ದೇವೆ. ಈ ಒಂದು ಸಭೆಯಲ್ಲಿ ಈ ವಿಷಯವನ್ನು ಹೊರತುಪಡಿಸಿ ಯಾವುದೇ ವಿಷಯವನ್ನು ಚರ್ಚಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಮತ್ತೆ ಚರ್ಚೆಯು ಯಾವುದೇ ಅವಮಾನಿಸುವ ರೀತಿಯಲ್ಲಿ, ಯಾವುದೇ ಅಧಿಕಾರಿಯನ್ನು ಟಾರ್ಗೆಟ್ ಮಾಡುವ ರೀತಿಯಲ್ಲಿ, ಇನ್ಯಾವುದನ್ನು ಮಾಡುವ ರೀತಿಯಲ್ಲಿ ಇರುವುದಿಲ್ಲ. ಕಾನೂನಾತ್ಮಕವಾಗಿ ಚರ್ಚೆ ನಡೆಯಬೇಕು. ಸಭೆಯ ಗೌರವವನ್ನು ಎಲ್ಲರೂ ಕಾಯ್ದುಕೊಂಡು ಹೋಗಬೇಕು. ಈ ಸಭೆಯನ್ನು ಯಶಸ್ಸಿಗೆ ನಾವೆಲ್ಲರೂ ಕಾರಣೀಕರ್ತರಾಗಬೇಕು ಅಂತ ಕೇಳ್ಕೊಳ್ತೀವಿ. ಸಂಬಂಧಪಟ್ಟಂತೆ ಗ್ರೌಂಡಿಗೆ ಸಂಬಂಧಪಟ್ಟಂತೆ ಅರ್ಜಿ ಬಂದಿದ್ದು, ಆ ಅರ್ಜಿಗೆ ಸಂಬಂಧಪಟ್ಟಂತೆ
ಯಾವುದೇ ಗ್ರಾಮ ಸಭೆ ಆಗಲಿ ಯಾವುದೇ ನಿರ್ಣಯ ಆಗಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿಲ್ಲ. ಹಾಗಾಗಿ ಆ ಅರ್ಜಿಯನ್ನು ಈಗಾಗಲೇ ಬೆಲೆಗೆ ತರಲಾಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಇದನ್ನು ಇಲ್ಲಿ ಮುಗಿಸುವಂತ ಕೆಲಸ ಆಗಬೇಕು. 172 ಅರ್ಜಿಗಳನ್ನು ಅರಣ್ಯ ಅತಿಕ್ರಮಣದಾರರಲ್ಲ, ಅರಣ್ಯ ಅತಿಕ್ರಮಣದಾರರಿಗೆ ಯಾವುದೇ ಸಮಸ್ಯೆಯನ್ನು ಕೂಡ ಮಾಡಬಾರ್ದು ಫಾರೆಸ್ಟ್ ಇಲಾಖೆ ಒಂದು ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಆ ಅರ್ಜಿಯನ್ನು ಕೂಡ ನಾವು ಉಪವಿಭಾಗ ಮಟ್ಟಕ್ಕೆ ಬೆಲೆಗೆ ಕಳಿಸ್ತಾ ಇದ್ದೀವಿ. ವಿಚಾರ ಬಗ್ಗೆ ಆಟದ ಮೈದಾನ ಅನುಮತಿಗಾಗಿ ಅರ್ಜಿ ಪಂಚಾಯತ್ ಕಳಿಸಿದೆ. ಅವಾಗ ಇತ್ತು ಅಂದ್ರೆ ಯಾರ ಹೆಸರು ತೋರಿಸಿ ಬೇಕಾದ್ರೆ ಓದಿರ್ತೀನಿ ಅದು ನೋಡ್ಬಿಡೋರು. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಗಳಿಗೆ ಅದನ್ನ ಒಕ್ಕಲೆಬ್ಬಿಸೋದು ಆಗಿಲ್ಲ. ಆ ಸರ್ವೆ ನಂಬರ್ ಯಾರನ್ನ ಸಲ್ಲಿಸಿದ್ರೆ ಯಾವ ಲಿಸ್ಟು ಅವಾಗೇನು ಮತ್ತೆ ಮಂಡಿ ಹಾಸ್ಪಿಟಲ್ ಕಟ್ಟಾಗಿ ಏನು ವಸ್ತು ನಿಮ್ಮ ಅಭಿಪ್ರಾಯ ಇಷ್ಟೇ. ಅದು ಹೊರತುಪಡಿಸಿ ಬೇರೆ ವಿಷಯ ಚರ್ಚೆಗೆ ಅವಕಾಶ ಇಲ್ಲ. ಎಸಿಎಫ್ ಗಿರೀಶ್ ಲೀಸ್ ಮೇಲೆ ಅರಣ್ಯ ಭೂಮಿ ಪಡೆಯೋದಕ್ಕೆ ಸಂಬಂಧಿಸಿದಂತೆ ಇರುವ ಅವಕಾಶ ಹಾಗೂ ಕಾನೂನು ಪ್ರಕ್ರಿಯೆಗಳನ್ನು ವಿವರಿಸಿದರು. ಪಂಚಾಯತ್ ಸದಸ್ಯ ಮೋಹನ್, ಸ್ಥಳೀಯ ಮುಖಂಡ ಈಶ್ವರ್ ನಾಯ್ಕ್ ಮತ್ತಿತರರು ಆಸ್ಪತ್ರೆಯ ನಿರ್ಮಾಣದಿಂದ ಬೈಲೂರು ಗ್ರಾಮದ ಜನರಿಗೆ ಆಗುವ ಲಾಭ, ಉದ್ಯೋಗಾವಕಾಶಗಳ ಬಗ್ಗೆ ಸ್ಪಷ್ಟಪಡಿಸುವಂತೆ ಕೋರಿದ್ರು. ಮಾಸ್ತಪ್ಪ ನಾಯ್ಕ್ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೆ ಮಾತನಾಡಲು ಅವಕಾಶ ನೀಡುವಂತೆ ಪಟ್ಟು ಹಿಡಿದರಾದರೂ ಅದಕ್ಕೆ ಅಧ್ಯಕ್ಷರು ಅವಕಾಶ ನೀಡಲಿಲ್ಲ. ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ, ಪಂಚಾಯತ್ ಉಪಾಧ್ಯಕ್ಷೆ ಕುಸುಮಾ ದೇವಾಡಿಗ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ಅಧಿಕಾರಿ ಜಯಲಕ್ಷ್ಮಿ, ಪಂಚಾಯತ್ ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಆ ಒಂದು ಜಾಗಕ್ಕೆ ಇಷ್ಟು ಭೂಮಿ ಅಗತ್ಯ ಇದೆ, ಬೇರೆ ಭೂಮಿ ಇರೋದ್ರಿಂದ ಈ ಭೂಮಿನ ಗೇಣಿ ಮೇಲೆ ನಾವು ಬಿಡುಗಡೆ ಮಾಡಿಕೊಡಿ ಅಂತ ಅವರು ಅರ್ಜಿ ಸಲ್ಲಿಸಿ, ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಕರಾರ ಇರುತ್ತೆ ಅಂದ್ರೆ ನೀವು 5 ಎಕರೆ ಅಥವಾ 10 ಎಕರೆ ಭೂಮಿ ಕೇಳಿದ್ರೆ ಬದಲಿಯಾಗಿ ಅಷ್ಟೇ ಜಮೀನನ್ನ ಅರಣ್ಯ ಇಲಾಖೆ ಹೆಸರಿಗೆ ಮಾಡಿಕೊಡ್ಬೇಕಾಗ್ತದೆ. ಮೊದಲನೇ ವಿಚಾರ. ಎರಡನೇ ವಿಚಾರ ಏನಂದ್ರೆ ಇದನ್ನ ಯಾರಿಗೆ ಕೊಡಬೇಕಾದ್ರೂ ಗೇಣಿ ರೂಪದಲ್ಲಿ ಕೊಡೋದು ಹಾಗೂ ಗೇಣಿ ರೂಪದಲ್ಲಿ ಕೊಡಬೇಕಾದ್ರೂ ಸಹಿತ 1 ಎಕರೆಗೆ ಈಗಿನ ಪ್ರಸ್ತುತ ಜಾತಿದವರಂತೆ 13 ರಿಂದ 15 ಲಕ್ಷ ಕಟ್ಟಬೇಕಾಗ್ತದೆ. ಅದೇನಂದ್ರೆ ನಮ್ಮದು ಫಾರೆಸ್ಟ್ ಎವಾಲ್ಯೂಯೇಷನ್ ಫೀಸು ಮತ್ತೆ ಬೇರೆ ಕಡೆ ಇದ್ರ ಬದಲಿ ಗಿಡ ನೆಡುವಂಥ ಫೀಸು ಅಂತ. ಇದು ಎರಡನೇ ವಿಚಾರ. ಮತ್ತೆ ಮುಂದಿನ 3ನೇ ವಿಚಾರ ಏನಂದ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅರಣ್ಯ ಇಲಾಖೆ ಅಥವಾ ಮತ್ತೊಬ್ಬರು ಯಾರು ಏನು ಪಾಲು ತಗೊಳ್ಳಲ್ಲ. ಏನಂದ್ರೆ ಯಾರು ಯೂಸರ್ ಅಂದ್ರೆ ಯಾರು ಬಳಕೆದಾರರು, ಯಾರು ಅರಣ್ಯ ಪಟ್ಟಕ್ಕೆ ಹೇಳ್ತಿರ್ತಾರಲ್ಲ ಅವರು ನೇರವಾಗಿ ಅಂತರ್ಜಾಲದಲ್ಲಿ ಇಂಟರ್ನೆಟ್ ಅಲ್ಲಿ ಅವ್ರ ಅಪ್ಲಿಕೇಶನ್ ಹಾಕ್ತಾರೆ. ಅದು ಬೆಂಗಳೂರು ಆಫೀಸ್ಗೆ ಹೋಗುತ್ತೆ. ಅಲ್ಲಿಂದ ನಮ್ಗೆ ವೆರಿಫಿಕೇಶನ್ ಬರುತ್ತೆ ಅಷ್ಟೇ. ನಾವೇನಾದ್ರು ಇನ್ನೂ ನಮಗೆ ಈ ವಿಚಾರದಲ್ಲಿ ನಮ್ಮ ವೆರಿಫಿಕೇಶನ್ ಬಂದಿಲ್ಲ. ಈಗ RIF ಸರ್ಟಿಫಿಕೇಟ್ DC ಆಫೀಸಿಂದ ಇವ್ರಿಗೆ ಪಂಚಾಯತಿಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಬಂದಿದೆ. ಇದರಲ್ಲಿ ಆಕ್ಚುಲಿ ಅರಣ್ಯ ಇಲಾಖೆ ಇರೋದು ಯಾವುದೇ ಪಾತ್ರ ಇರೋದಿಲ್ಲ. ಅದ್ರ ಬಗ್ಗೆ ನಾನು ಹೇಳ್ತೀನಿ. RIF ಬಂದು ಅವರೆಲ್ಲ ಬಂದು ವಿಸಿಟ್ ಮಾಡಿ ಆ ಒಂದು ಪ್ರಾಜೆಕ್ಟ್ಗೆ ಕೊಡ್ಬೋದು ಅಂದ್ರೆ ಅವ್ರು ಕೊಡ್ತಾರೆ, ಕೊಡಲ್ಲ ಅಂದ್ರೆ ಅವ್ರು ಕೊಡಲ್ಲ. ಇದರಲ್ಲಿ ನಮ್ಮ ಈ ಲೋಕಲ್ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಅದ್ರ ಪಾತ್ರ ಇರೋದಿಲ್ಲ. ಅದಕ್ಕೆ MOEF ಅಂತ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಅಂತ ಸಪರೇಟ್ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ವಿಂಗ್ ಅಂತ ಇದೆ. ಅಲ್ಲಿ ಬಂದು ಅಧಿಕಾರಿಗಳು ಬರ್ತಾರೆ, ಅದರದ್ದು ಸಂಪೂರ್ಣ ಮಾಹಿತಿ ತಗೊಂಡು ಇದು ಮಾಡ್ತಾರೆ. ಅಥವಾ ಇಲ್ಲ ಯಾರಾದರೂ ಒಂದು ಬಡ ಮಕ್ಕಳು ನೀಟ್ ಎಕ್ಸಾಮ್ ಬರೆದಿರ್ತಾರೆ, ಅವರ ಎಕ್ಸಾಮ್ ಪಾಸ್ ಆಗಿರ್ತಾರೆ, ಅವ್ರಿಗೆ ಎಂಥವ್ರಿಗೆ ಎಲ್ಲ ಅವಕಾಶ ಕೊಡ್ತೀವಿ. ಫ್ರೀ ಆಫ್ ಚಾರ್ಜ್ ಕೊಡ್ತೀರಾ ಅಥವಾ ನಮ್ಮಲ್ಲಿ ಇರುವಂಥ ಬಡ ರೋಗಿಗಳಿಗೆ ಉಚಿತವಾಗಿ ಏನಾದರೂ 50% 30% ಡಿಸ್ಕೌಂಟ್ ಮಾಡ್ತಾರೆ. ಆ ವಿಷಯವನ್ನು ತಾವು ಈ ಪ್ರೊಸೀಜರ್ ಅಷ್ಟು ಈಸಿ ಅಲ್ಲ. ಸೆಂಟ್ರಲ್ ಅವ್ರು ಕೊಡಬೇಕು, ಅದು ಕಾದು ನೋಡಬೇಕು. ಅದು ಈಗ ಇವತ್ತು ಆದ ತಕ್ಷಣ ನಾಳೆ ಆಗ್ತದೆ ಅನ್ನಲಿಕ್ಕೆ ಗ್ಯಾರಂಟಿ ಇಲ್ಲ. ಆಕ್ಚುಲಿ ಈ ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಅಂಕೋಲದಲ್ಲಿ ಒಂದು ಕೇಳಿದ್ರು, ನೀವು ಮೋಹನ್ ಗೊತ್ತಿದೆ ನೋಡಿ, ಡಾಕ್ಟರ್ ಅಶೋಕ್ ಇವ್ರು ಬಂದಿದ್ರು, ಯಾರೋ ಸುಧಾಕರ್ ಅವರು ಬಂದಾಗ ಅದು ಎಲ್ಲ ರೆಡಿಯಾಗಿ ಹೋಗಿದೆ. ಇವತ್ತಿನ ಏನೂ ಆಗಲಿಲ್ಲ. ಶುಕ್ರವಾರ ಬೈಲೂರಿನಲ್ಲಿ ಮಹತ್ವದ ಗ್ರಾಮ ಸಭೆ ನಿಗದಿಯಾದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಭಟ್ಕಳ ತಾಲೂಕಿನ ವಿವಿಧೆಡೆಯಿಂದ ರಾಜಕೀಯ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಬೈಲೂರಿಗೆ ಬಂದಿದ್ದರು. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡ ಬೈಲೂರು ಕ್ರಾಸ್ನಲ್ಲಿಯೂ ಹೆಚ್ಚಿನ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು. ಮುರುಡೇಶ್ವರ ಠಾಣಾ SI ಹನುಮಂತ ಬಿರಾದಾರ್ ಸ್ಥಳದಲ್ಲಿ ಹಾಜರಿದ್ದರು. ಇದನ್ನು ತಡೆಯೋಗೋಸ್ಕರ ನಾನೊಂದು ಅರ್ಜಿಯನ್ನು ಮಾನ್ಯ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೇನೆ. ಇದನ್ನು ತಡೆಯಬೇಕು.
ಎಸ್ಪಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.